ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡ್ಕೊಂಡು ಬರೋಣವಾ. ಗಾರ್ಡನ್ನಲ್ಲಿ ಗಿಡಗಳಿಗೆ ಕೀಟಗಳು ಬಂದುಬಿಟ್ರೆ ಅದಕ್ಕೆ ಯಾವ ಥರ ಕೀಟಗಳನ್ನ ನಾಶ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಶುಂಠಿ ಬಳಸಿ ಹೆಚ್ಚು ಪರಿಣಾಮಕಾರಿಯಾದ ನೈಸರ್ಗಿಕ ಕೀಟನಾಶಕ ಸ್ಪ್ರೇ ತಯಾರಿಸುವ ಸರಳ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇಷ್ಟೊಂದು ಬೆಳ್ಳುಳ್ಳಿನ ತೊಗೊಂಡಿರೋದು ಏನಕ್ಕೆ ಅಂತಂದರೆ ಮನೆ ಯೂಸ್ಗೆ ಅಷ್ಟೇ. ನೀವು ತೊಗೋಬೇಕಾದ್ರೆ ಒಂದು 15 ಬೆಳ್ಳುಳ್ಳಿ ಸಾಕು. ಒಂದು 6 ಮೆಣಸಿಕಾಯಿ ತೊಗೊಳ್ಳಿ ಮತ್ತು ಒಂದು 2 ಇಂಚು ತುಂಡಷ್ಟು ಶುಂಠಿ ತೊಗೊಳ್ಳಿ. 1 ಲೀಟ್ರಿಗೆ ಸಾಕಾಗುತ್ತೆ. ಅದಕ್ಕಿಂತ ಮುಂಚೆ ಈ 3 ಪದಾರ್ಥಗಳನ್ನ 1 ಲೀಟ್ರ್ ನೀರಿನಲ್ಲಿ ನೆನೆಸಿಡಬೇಕು. ನಂತರ ಸ್ಪ್ರೇ ಬಾಟಲ್ನಲ್ಲಿ ತುಂಬಿಕೊಂಡು ನಂತರ ಎಲೆಗಳ ಮೇಲೆ ಕೆಳಭಾಗದಲ್ಲೂ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಬರಬೇಕು. ವಾರಕ್ಕೆ ನೀವು 2 ರಿಂದ 3 ಬಾರಿ ಬಳಸ್ಬೋದು. ಬೆಳಗ್ಗೆ ಅಥವಾ ಸಂಜೆ ಸಮಯ ಮಾತ್ರ ನೀವು ಸ್ಪ್ರೇ ಮಾಡ್ಬೋದು. ಮೊದಲಿಗೆ ನಾವು ಜಾಗ್ರತೆ ವಹಿಸಬೇಕು. ಒಂದು ಎಲೆಗೆ ಮಾತ್ರ, ಒಂದು ಗಿಡ ಇರುತ್ತಲ್ವ, ಆ ಎಲೆಗೆ ಮಾತ್ರ ನೀವು ಪ್ರಯೋಗ ಮಾಡಿ. ನಂತರ ಅದು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ಪ್ರೇ ಮಾಡಬೇಕಷ್ಟೆ. ಹೆಚ್ಚು ಗಟ್ಟಿಯಾಗಿದ್ದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನಂತರ ಬಿಸಿಲಿನ ಸಮಯದಲ್ಲಿ ಸ್ಪ್ರೇ ಮಾಡಬೇಡಿ, ಎಲೆ ಸುಟ್ಟೋಗಿಬಿಡುತ್ತೆ. ಯಾಕಂತಂದರೆ ಇದು ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀವು ಸ್ಪ್ರೇ ಮಾಡ್ಬೋದು. ಬಿಸಿಲಿನ ಸಮಯದಲ್ಲಿ ನಾವು ಸ್ಪ್ರೇ ಮಾಡ್ತಾ ಹೋಗ್ಬಿಟ್ರೆ ಎಲೆಗಳು ಕೂಡ ಕಪ್ಪಾಗಿ ಒಣಗೋಗಿಬಿಡುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಸಂಜೆ ಸ್ಪ್ರೇ ಮಾಡ್ಕೊಂಡು ಬಂದರೆ ಕೀಟಗಳೆಲ್ಲ ನಾಶ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಕೊಡ್ತಾ ಇದ್ದೀನಿ ಒಂದು ಟಿಪ್ಸ್ನ. ಪ್ರತಿ ಬಾರಿಗೂ ನೀವು ಫ್ರೆಶ್ ಆಗಿ ನೀವು ತಯಾರಿಸೋದ್ರಿಂದ ಉತ್ತಮವಾಗಿರುತ್ತೆ. 2-3 ದಿನಕ್ಕಿಂತ ಹೆಚ್ಚು ಸ್ಪ್ರೇ ಮಾಡಬೇಡಿ. ಕೀಟಗಳು ಹೆಚ್ಚಿದ್ರೆ ವಾರಕ್ಕೆ 3 ಬಾರಿ ಕೊಡಿ, ಆಗ ಕೀಟಗಳೆಲ್ಲ ಕೊಲ್ಲುತ್ತೆ. ನೀವು ಈ ಥರ ಫಾಲೋ ಮಾಡ್ಕೊಂಡು ಬಂದರೆ ಉತ್ತಮ. ಫ್ರೆಂಡ್ಸ್, ಸ್ಪ್ರೇ ಬಾಟಲ್ ನೋಡಿದ್ರಲ್ವ, ನಾನು ವಾಟರ್ ಬಾಟಲ್ನೇ ಸಹ ಸ್ಪ್ರೇ ಬಾಟಲ್ನಾಗಿ ಮಾಡ್ಕೊಂಡಿದ್ದೀನಿ. ಸ್ಪ್ರೇ ಮಾಡೋದನ್ನು ನಾವು ಮಾರ್ಕೆಟ್ಗಳಲ್ಲಿ ಇಲ್ಲ ಅಂಗಡಿಗಳಲ್ಲಿ ತೊಗೋಬೋದು. ಅದೊಂದು 50 ರೂಪಾಯಿನೋ 60 ರೂಪಾಯಿನೋ ಇರುತ್ತೆ ಅಷ್ಟೇ. ಕಮ್ಮಿ ಖರ್ಚಲ್ಲಿ ನಾವು ಇದನ್ನೆಲ್ಲ ಮಾಡ್ಕೋಬಹುದು. ಹೆಂಗಿದ್ರೂ ನೀವು ವಾಟರ್ ಬಾಟಲ್ ಮನೇಲೇ ಇರುತ್ತೆ ಅಲ್ವಾ, ಅದ್ರ ಜೊತೆಗೆ ಅದನ್ನು ಸ್ಪ್ರೇ ಮಾಡೋದನ್ನು ತೊಗೊಂಡು ಈ ಬಾಟಲ್ಗೆ ನೀವು ಫಿಕ್ಸ್ ಮಾಡಿ ನಂತರ ಇದು ಸ್ಪ್ರೇ ಬಾಟಲ್ ಆಗಿಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಗಾರ್ಡನ್ನಲ್ಲಿ ಯಾವುದೇ ಗಿಡ ಆದರೂ ಕೂಡ, ಇಲ್ಲ ಹೂವಿನ ಗಿಡ ಆಗಿರ್ಬೋದು, ಮತ್ತು ಹಣ್ಣಿನ ಗಿಡ ಆಗಿರ್ಬೋದು, ಫ್ರೂಟ್ಸ್ ಗಿಡ, ಯಾವುದೇ ತರಕಾರಿ ಸೊಪ್ಪು ಆಗಿರ್ಬೋದು, ನೀವು ಕೀಟಗಳು ಬಂದುಬಿಟ್ರೆ ಆ ಗಿಡಗಳು ಹೇಗಾಗಿರುತ್ತೆ ಅಂತ ನೋಡ್ಬೋದು. ಜಾಸ್ತಿ ನಮಗೆ ಯಾವ ತರಕಾರಿ ಹೂಗಳ್ನೂ ಕೊಡಲ್ಲ. ಯಾಕಂದರೆ ಕೀಟ ತುಂಬಿಟ್ರೆ ಆ ಗಿಡಗಳು ಚೆನ್ನಾಗಿರಲ್ಲ ಅಲ್ವಾ. ಆದ್ದರಿಂದ ಅದು ಪಾಪ ರೋಗ ಬಂದುಬಿಟ್ಟಿರುತ್ತೆ ಅಲ್ವಾ. ನಿಮ್ಮ ಗಾರ್ಡನ್ನಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಈ ಕೀಟನಾಶಕ ಇದ್ದರೆ ನಾನು ಹೇಳುವ ರೀತಿ ಮಾಡಿ ನೋಡಿ. ಅದಕ್ಕೆ ನಾವು ಬೆಳ್ಳುಳ್ಳಿ, ಮೆಣಸಿನಕಾಯಿ, ಶುಂಠಿನ ನೆನೆಸಿರ್ತೀವಲ್ವ, ಅದಾದಮೇಲೆ ರುಬ್ಕೋತೀವಲ್ವ ಮಿಕ್ಸಿಯಲ್ಲಿ. ನಂತರ ನಾವು ಅದನ್ನು ಸೋದಿಸ್ಕೋಬೇಕು. ಒಂದು ಬಟ್ಟೆ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಜಾಲರಿ ಇದ್ದರೆ ಪರವಾಗಿಲ್ಲ. ಅದರಲ್ಲಿ ನೀವು ಸೋದಿಸ್ಕೊಂಡು ಬರೀ ಲಿಕ್ವಿಡ್ ನೀರನ್ನು ತೊಗೋಬೇಕು. ಅದ್ರ ಜೊತೆ ಗಟ್ಟಿ ಹಾಕಿಬಿಟ್ರೆ ನಿಮಗೆ ಸ್ಪ್ರೇ ಬಾಟಲ್ ಏನು ಮಾಡಿಬಿಡುತ್ತೆ, ಒಳಗಡೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದರಿಂದ ಸ್ಪ್ರೇ ನೀಟಾಗಿ ಬರಲ್ಲ. ನೀವು ನೀಟಾಗಿ ಲಿಕ್ವಿಡನ್ನು ನೀವು ಸೋದಿಸ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಸ್ಪ್ರೇ ಬಾಟಲಲ್ಲಿ. ಇದರ ಲಾಭಗಳು ರಾಸಾಯನಿಕಗಳಲ್ಲ, ಸಸ್ಯಗಳಿಗೆ ಸುರಕ್ಷಿತ, ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಫ್ರೆಂಡ್ಸ್, ನಾವು ಮನೆಯಲ್ಲಿ ಸುಲಭವಾಗಿ ತಯಾರಿ ಮಾಡ್ಕೋಬೋದು. ಹಣ ಕೂಡ ಸೇವ್ ಆಗುತ್ತೆ. ಹೆಚ್ಚು ಬಳಸಿದರೆ ಎಲೆಗಳಿಗೆ ಹಾನಿ ಆಗ್ಬೋದು. ನೋಡ್ಕೊಂಡು ಬಳಸಿ. ಮಳೆ ಬಂದರೆ ಮತ್ತೆ ಸ್ಪ್ರೇ ಮಾಡಬೇಕಾಗುತ್ತೆ. ನೀವು ಮಳೆ ಬಂದುಬಿಟ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತಲ್ವ, ಹುಳಗಳು ಹಾಗೆ ಕೀಟಗಳಿರುತ್ತೆ. ಅದರಿಂದ ನೀವು ಮತ್ತೆ ಸ್ಪ್ರೇ ಮಾಡಬೇಕು. ನೀವು ಆ ಗಿಡನ ಗಮನಿಸ್ತಾ ಇರಬೇಕು, ನೋಡ್ತಾ ಇದ್ದರೆ. ಹಾಗಾಗಿ ಇದು 100% ಕೀಟಗಳನ್ನು ಕೊಲ್ಲುವುದಕ್ಕಿಂತ ಅವುಗಳನ್ನು ದೂರ ಇಡುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಈ ಸ್ಪ್ರೇನ ನೀವು ಅವಾಗವಾಗ ಸ್ಪ್ರೇ ಮಾಡ್ತಾಯಿರಿ. ನಾನು ಮೇಲಿನ ರೀತಿಯಲ್ಲಿ ಹೇಳಿರೋ ರೀತಿ ನೀವು ಈ ಥರ ಸ್ಪ್ರೇ ಮಾಡ್ಕೊಂಡು ಬನ್ನಿ. 100% ಹೋಗುತ್ತೆ. ಫ್ರೆಂಡ್ಸ್, ಬೆಳಗ್ಗೆ ಕೂಡ ಸ್ಪ್ರೇ ಮಾಡಿದ್ದೆ ಅಲ್ವಾ, ಇವಾಗ ಸಂಜೆ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಹೂಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಒಂದು ಟೈಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ ಕೀಟಗಳೆಲ್ಲ. ಮತ್ತು ನಾವು ಒಂದು
2 ಡೇಸು ಈ ಥರ ಸ್ಪ್ರೇ ಮಾಡ್ತಿದ್ರೆ ಬೇಗ ಹೋಗಿಬಿಡುತ್ತೆ. ನೀವು ಬಿಸಿಲಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಬೆಳಗ್ಗೆ ಸಂಜೆ ಮಾಡಿ. ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ಬೆಳಗ್ಗೆನೂ ಮಾರ್ನಿಂಗ್ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಬಿಸಿಲಲ್ಲಿ ಒಣಗೋ ಸಾಧ್ಯತೆ ಇರುತ್ತೆ, ಮತ್ತು ಜಾಸ್ತಿ ಸ್ಪ್ರೇ ಆಗಿಬಿಟ್ರೆ ಎಲೆಗಳು ಕೂಡ ಕಪ್ಪಾಗಿಬಿಡುತ್ತೆ ಅಂತ ಹೇಳಿದ್ದೀನಲ್ವ. ಈ ರೀತಿ ನಾವು ಮಾಡಿಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ, ಹೂಗಳು ಕೂಡ ತುಂಬಾ ಬರ್ತವೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂಗಳು ಇದೆ ಅಂತ. ಮಾರ್ನಿಂಗಿಗೆ ಒಂದು ಟೈಮ್ಗೆ ಹೋಗಿಬಿಟ್ಟಿದೆ. ಇದು 100% ನ್ಯಾಚುರಲ್ ಆಗಿರುತ್ತೆ. ಈ ಲಿಕ್ವಿಡ್ ಬಂದು ತುಂಬಾ ಒಳ್ಳೆಯದು. ನಾನು ಇದನ್ನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ನೀವು ಕೂಡ ಇದರಲ್ಲಿ ಕಮ್ಮಿ ಅಮೌಂಟು ಮನೇಲೇ ಈ ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಅಲ್ವಾ, ನಾವು ಮನೇಲಿರೋ ಐಟಮ್ಸ್ನೇ ಹಾಕ್ಕೊಂಡು ನಾವು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಈ ಥರ ಬಳಸಿ, ನಿಮ್ಮ ಗಿಡಗಳನ್ನ ಸುರಕ್ಷಿತವಾಗಿಡುತ್ತೆ. ಫ್ರೆಂಡ್ಸ್, ನಿಮ್ಮ ಗಾರ್ಡನಲ್ಲಾಗಿರ್ಬೋದು, ನಿಮ್ಮ ತೋಟದಲ್ಲಾಗಿರ್ಬೋದು, ಯಾವುದೇ ಹಣ್ಣು ಹೂ ಗಿಡಕ್ಕೆ ಈ ಥರ ಕೀಟಗಳು ಬಂದರೆ ನೀವು ಈ ಲಿಕ್ವಿಡ್ನ ಸ್ಪ್ರೇ ಮಾಡ್ಬೋದು. 2 ಡೇಸಲ್ಲಿ ಹೋಗುತ್ತೆ. ಹೋಗಿಲ್ಲ ಅಂತಂದರೆ 1 ವಾರ ಬಿಟ್ಟು ಮತ್ತೆ ಸ್ಪ್ರೇ ಮಾಡಿದ್ರೆ ಹೋಗಿಬಿಡುತ್ತೆ. ಬೆಳಗ್ಗೆ ಸಂಜೆ ಈ ಥರ ಮಾಡ್ಕೊಂಡು ಬಂದರೂ ಬೇಗ ಹೋಗಿಬಿಡುತ್ತೆ. ನಮ್ಮ ಗಾರ್ಡನ್ನಲ್ಲಿ ಒಂದೂ ಇಲ್ಲ ಫ್ರೆಂಡ್ಸ್, ಎಲ್ಲ ಹೋಗಿದೆ ನೋಡಿ. ಬೆಳಗ್ಗೆಗೆ ಸ್ವಲ್ಪ ಹೋಗಿಬಿಟ್ಟಿದೆ, ಇವಾಗ ಸಂಜೆ ಸ್ಪ್ರೇ ಮಾಡ್ತಾ ಇದ್ದೀನಿ, ಇವಾಗ ಹೋಗಿಬಿಡುತ್ತೆ. ಇಲ್ಲಾಂದರೆ ನಾಳೆಗೂ ಕೂಡ ಬೆಳಗ್ಗೆ ಸಂಜೆ ಸ್ಪ್ರೇ ಮಾಡ್ತೀನಿ, 100% ಹೋಗುತ್ತೆ. ಮೊದಲು ಒಂದು ಸಲ ಇದೇ ಥರ ಆಗಿತ್ತು. ಈ ಲಿಕ್ವಿಡೇ ನಾನು ಯೂಸ್ ಮಾಡಿ ಸ್ಪ್ರೇ ಮಾಡಿರೋದ್ರಿಂದ ಆಗ ಹೋಗಿತ್ತು, ಅದು ಎಲ್ಲ ಕೀಟಗಳು ಮಾಯವಾಗಿತ್ತು. ನೀವು ಕೂಡ ಕಮ್ಮಿ ಖರ್ಚಲ್ಲಿ ಈ ಥರ ಮಾಡ್ಕೋಬಹುದು. ಮತ್ತು ನೆನೆಸಿರ್ತೀವಲ್ವ ನಾವು ಬೆಳ್ಳುಳ್ಳಿನ, ಅದ್ರ ಸಿಪ್ಪೆ ಇರುತ್ತೆ ಅಲ್ವಾ, ಸಿಪ್ಪೆನ ತೊಗೊಂಡು ಬಂದು ಗಿಡದ ಪಕ್ಕಕ್ಕೆ ಹಾಕ್ಬೋದು, ನೀವು ಬುಡದ ಹತ್ರ ಹಾಕ್ಬೋದು, ಅದ್ರ ಘಾಟ್ಗೂ ಕೂಡ ಹೋಗುತ್ತೆ. ನಾನು ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ, ಎಲ್ಲನೂ ತೊಗೊಂಡು ಬಂದಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ, ಬುಡಕ್ಕೆ ಪಕ್ಕಕ್ಕೆಲ್ಲ ಹಾಕ್ತಾ ಇರ್ತೀನಿ, ಅದ್ರ ಘಾಟ್ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್. Kanu